ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಶಿಕ್ಷಕರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ. ಕಂಡಲ್ಲಿ ಬೆಂಕಿ, ಎಲ್ಲ ಪೀಸ್ ಶಾಲೆ ರಣರಂಗ. ಪ್ರವಾಹದಲ್ಲೇ ಪರದಾಟ, ಓಪನ್ ಆಗದ ಗೇಟ್, ರೈತರು ಕೆಂಡ. ಮೈದುಂಬಿದ ಜಲಪಾತಗಳು, ಪ್ರವಾಸಿಗರ ಮೋಜು ಮಸ್ತಿ. ತುಂಬಿರೋ ಜಲಾಶಯದಲ್ಲಿ ಕುಡುಕರು ಮಾಡಿದ್ದು ನದಿಗಳ ಭೋರ್ಗರೆತ, ಸೇತುವೆಗಳು ಶರಣಾಗತಿ. 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಎಲ್ಲಿ? ತುಂಬಿರೋ ಜಲಾಶಯದಲ್ಲಿ ಕುಡುಕರು ಮಾಡಿದ್ದು ಏನು? ನೋಡೋಣ ವರುಣ ವಿಪತ್ತು ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ಪ್ರವಾಹ ಉಗ್ರ ಸ್ವರೂಪ ಪಡೆಯುತ್ತಿದೆ. ಜಲದಾಳಿಯಿಂದ ಗೋಕಾಕ್ ತಾಲೂಕಿನ 3 ಸೇತುವೆಗಳು ಮುಳುಗಡೆಯಾಗಿವೆ. ಶಿಗದುಳ್ಳಿ, ನಲ್ಲಾನಟ್ಟಿ ಹಾಗೂ ಗೋಕಾಕ್ ಶಿಂಗಳಾಪುರ, ಹುಣಶ್ಯಾಳ, ಉದಗಟ್ಟಿ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ. ಹೀಗೆ ಸೇತುವೆ ಮುಳುಗಿದ್ರಿಂದ ಸುಮಾರು 8ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಮಳೆರಾಯಿನ ಆರ್ಭಟ ಜೋರಾಗುತ್ತಲೇ ಇದೆ. ಇದರಿಂದ ಒಂದೇ ಗ್ರಾಮದಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ. ಹಾಸನ ತಾಲೂಕಿನ ಗೆರೂರಿನ ಪೇಟೆ ಬೀದಿಯಲ್ಲಿ 5 ಮನೆಗಳು ಭಾಗಶಃ ಹಾನಿಗೆ ಒಳಗಾಗಿವೆ. ಇಷ್ಟೇ ಅಲ್ಲ, ಭಾರೀ ಮಳೆಯಿಂದ 8ಕ್ಕೂ ಹೆಚ್ಚು ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸದ್ಯ ಮನೆಗೆ ಹಾನಿಯಾಗಿದ್ದರಿಂದ ಕುಟುಂಬಸ್ಥರು ಮನೆಯಲ್ಲಿ ಇರೋಕೆ ಆಗದೆ, ಹೊರಗೆ ಇರೋಕೂ ಆಗದೆ ಪರದಾಡುತ್ತಿದ್ದಾರೆ. ಇನ್ನು ಕಾರವಾರ ಜಿಲ್ಲೆ ಯಲ್ಲಾಪುರ ತಾಲೂಕಿನ ರಾಮಪುರ ಗ್ರಾಮದ ಬಳಿ ಹಳ್ಳದ ಏರಿ ಒಡೆದು ಗದ್ದೆಗಳಿಗೆ ನೀರು ನುಗ್ಗಿದೆ. ಇದರಿಂದ ನೂರಾರು ಎಕರೆ ಬಾಳೆ, ಭತ್ತದ ಗದ್ದೆಗಳು ನೀರು ಪಾಲಾಗಿದೆ. ಸದ್ಯ ಗದ್ದೆಯಲ್ಲಿ ಕೃಷಿ ಚಟುವಟಿಕೆ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಹಲವು ಕಡೆ ಮನೆಗಳಿಗೂ ನೀರು ನುಗ್ಗಿದೆ. ಹೀಗಾಗಿ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಇತ್ತ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ನದಿ ಪ್ರವಾಹದಿಂದ ಭತ್ತದ ಗದ್ದೆ, ಬಾಳೆ ತೋಟಗಳು ಜಲಾವೃತವಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ದೇವಘಾಟ ಗ್ರಾಮದಲ್ಲಿ ಮಳೆ ಅವಾಂತರ ನಡೆದಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ 1,50,000 ಕ್ಯೂಸೆಕ್ ನೀರು ಬಿಟ್ಟಿದ್ರಿಂದ ಆನೆಗೊಂದಿ ಬಳಿ ಭತ್ತದ ಗದ್ದೆ, ಬಾಳೆ ತೋಟಗಳು ನಾಶವಾಗಿದ್ದು, ರೈತರು ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಹದ ಹೊಡೆತ ಮುಂದುವರೆದಿದ್ದು, ಕುಮಟಾ ತಾಲೂಕಿನ ಹಿರೇಕಟ್ಟು ಗ್ರಾಮಕ್ಕೆ ಜಲದಿಗ್ಬಂಧನ ಹಾಕಿದೆ. ಮತ್ತೊಂದು ಕಡೆ ಬಡಗಣಿ ಹಳ್ಳದ ನೀರು 50ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಸದ್ಯ ಮನೆಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಬೋಟ್ ಮೂಲಕ ಕಾಳಜಿ ಕೇಂದ್ರಕ್ಕೆ ಹೋಗ್ತಿದ್ದಾರೆ. ಶರಾವತಿ ನದಿ ಉಕ್ಕಿ ಹರಿಯುತ್ತಿರೋದ್ರಿಂದ ಪ್ರವಾಹ ಉಂಟಾಗಿದೆ. ರಣಮಳೆಯಿಂದ ತತ್ತರಿಸಿ ಹೋಗಿರೋ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲಿಕೆ ನಡೆಯುತ್ತಿದೆ. ಇವತ್ತು ಕೂಡ ಮಳೆಗೆ ಮನೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಪುಣೇದ ಹಳ್ಳಿಯಲ್ಲಿ ಹೆಂಚಿನ ಮನೆ ನೆಲಕಚ್ಚಿದೆ. ಮನೆಯಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಮಣ್ಣು ಪಾಲಾಗಿವೆ. ಇನ್ನು ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹೀಗಿದ್ರೂ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ಜಲಾಶಯದಲ್ಲಿ ಪ್ರವಾಸಿಗರು ಕೇರ್ಲೆಸ್ ಮಾಡುತ್ತಿದ್ದಾರೆ. ಹೀಗಾಗಿ ಕೊನೆಗೆ ಎಚ್ಚೆತ್ತುಕೊಂಡ ಪೊಲೀಸರು ಜಲಾಶಯಕ್ಕಿಳಿದ ಪ್ರವಾಸಿಗರನ್ನ ಜಲಾಶಯದಿಂದ ಓಡಿಸಿದ್ದಾರೆ. ಅಲ್ಲದೆ ಇನ್ನೊಂದು ಸಾರಿ ಜಲಾಶಯಕ್ಕೆ ಇಳಿದ್ರೆ ಅಷ್ಟೇ ಅಂತ ವಾರ್ನ್ ಮಾಡಿ ಕಳುಹಿಸಿದ್ದಾರೆ. ಇತ್ತ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ರಿಂದ ಕೊಪ್ಪಳ ತಾಲೂಕಿನ ಐತಿಹಾಸಿಕ ಹುಲಿಗೆಯಮ್ಮ ದೇವಸ್ಥಾನಕ್ಕೂ ಪ್ರವಾಹ ಎದುರಾಗಿದೆ. ಈಗಾಗಲೇ ಪಾದಗಟ್ಟೆ ಬಳಿ ಪೂಜೆ ನಿಷೇಧಿಸಿ ದೇಗುಲದ ಆಡಳಿತ ಮಂಡಳಿ ಆದೇಶ ಮಾಡಿದೆ. ಅಲ್ಲದೆ ಪಾದಗಟ್ಟೆ ಬಳಿ ಭಕ್ತರು ಹೋಗದಂತೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬ್ಯಾರೇಜ್ನ ಗೇಟ್ ತೆರೆಯಲು ಶತಪ್ರಯತ್ನ ಪಟ್ಟಿದ್ದು ಹೇಗೆ? ಅಧಿಕಾರಿಗಳಿಗೆ ಅನ್ನದಾತರು ತರಾಟೆಗೆ ತೆಗೆದುಕೊಂಡಿದ್ದು ಯಾಕೆ? ರಸ್ತೆ ಕೆಟ್ಟು ಹೋಗಿದ್ದಕ್ಕೆ ಸ್ಥಳೀಯರು ಸಿಟ್ಟಿಗೆದ್ದಿದ್ದು ಹೇಗೆ? ತುಂಬಿ ಹರಿಯುತ್ತಿರೋ ಜಲಪಾತಗಳ ಸೌಂದರ್ಯ ಹೇಗಿದೆ? ನೋಡೋಣ ಮಳೆ ಆರ್ಭಟ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೇಜ್ ಗೇಟ್ಗಳು ಸ್ಟ್ರಕ್ ಆಗಿರುವ ಕಾರಣ ಆರ್ಟಿಎಸ್ಪಿಎಸ್ ಅಧಿಕಾರಿಗಳ ಟೀಮ್ ಸೇತುವೆ ಮೇಲೆ ಬೀಡು ಬಿಟ್ಟಿದೆ. ಗೇಟ್ ತೆರೆಯಲು ಕೇರಳದ ಈಜು ತಜ್ಞರ ಟೀಮ್ ಎಂಟ್ರಿ ಆಗಿದ್ದು, 4 ಎಕ್ಸ್ಪರ್ಟ್ಗಳಿಂದ ನಿರಂತರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಮೊಸಳೆಗಳ ಭೀತಿ ಮಧ್ಯೆಯೂ ಜೆಸಿಬಿ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. 194 ಗೇಟುಗಳ ಪೈಕಿ ಸದ್ಯ 98 ಗೇಟ್ಗಳು ಮಾತ್ರ ಓಪನ್ ಆಗಿದ್ದು, ಕಳೆದ 3 ದಿನಗಳಿಂದ ಗೇಟ್ ತೆಗೆಯಲು ಹರಸಾಹಸ ಪಡಲಾಗುತ್ತಿದೆ.
ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಗೇಟ್ಗಳು ಸ್ಟ್ರಕ್ ಆಗಿರುವುದರಿಂದ ಸ್ಥಳೀಯ ರೈತರು ಗರಂ ಆಗಿದ್ದಾರೆ. ಗೇಟ್ ಓಪನ್ ಆಗದೆ ಆಪರೇಷನ್ ಪದೇ ಪದೇ ಫೇಲ್ಯೂರ್ ಆಗ್ತಿದೆ. ಹೀಗಾಗಿ ಅಕ್ಕಪಕ್ಕದ ಜಮೀನು ಗ್ರಾಮ ಮುಳುಗೋ ಸ್ಥಿತಿ ಸೃಷ್ಟಿಯಾಗಿದೆ. ಸಿಟ್ಟಿಗೆದ್ದ ರೈತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇದರಿಂದ ಟೆನ್ಷನ್ಗೆ ಒಳಗಾದ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಇನ್ಚಾರ್ಜ್ ಮಾದೇಶ್ ಎಂಬುವರು ಬಿಪಿ ಶುಗರ್ ಲೆವೆಲ್ ಏರುಪೇರಾಗಿ ತರಾತುರಿಯಲ್ಲಿ ಸ್ಥಳದಿಂದ ಹೊರಟು ಹೋದ್ರು. ತುಂಗಭದ್ರಾ ಜಲಾಶಯದಿಂದ ನೀರು ರಿಲೀಸ್ ಮಾಡಿರುವುದರಿಂದ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಕೃಷಿ ಭೂಮಿ ಜಲಾವೃತವಾಗಿದೆ. ಹೊಸಹಳ್ಳಿಯಲ್ಲಿ 106 ಎಕರೆ ಭೂಮಿ ಮುಳುಗಡೆಯಾಗಿದ್ದು, ಭತ್ತ ನಾಟಿ ಮಾಡಿದ ಜಮೀನಿಗೆ ನೀರು ನುಗ್ಗಿದೆ. 1.40 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರುವುದರಿಂದ ಭತ್ತ ನಾಟಿ ಮಾಡಿರುವ ರೈತರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಸದ್ಯ 300ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನೀರು ಆವರಿಸಿದೆ. ಕುಮದ್ವತಿ ನದಿ ಭರಪೂರ ತುಂಬಿ ಹರಿತಿರೋದ್ರಿಂದ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಯಲಿವಾಳ ಗ್ರಾಮದ ಬಳಿ ಇರೋ ಚಪ್ಪರದಹಳ್ಳಿ ಯಲಿವಾಳ ಸೇತುವೆ ಮೇಲಿನ ಸಂಚಾರ ಬಂದಾಗಿದೆ. ಸೇತುವೆ ತುಂಬಿದ್ರೂ ನೀರಲ್ಲಿ ಓಡಾಡ್ತಾ ಕೆಲವರು ಹುಚ್ಚು ಸಾಹಸ ಮಾಡ್ತಿದ್ರು. ಹೀಗಾಗಿ ಸೇತುವೆಯ ಎರಡೂ ಬದಿಗೆ ಬ್ಯಾರಿಕೇಡ್ಗಳನ್ನ ಹಾಕಿ ಓಡಾಟಕ್ಕೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ಸೇತುವೆ ಮೇಲೆ ಯಾರೂ ಓಡಾಡದಂತೆ ತಾಕೀತು ಮಾಡಿದ್ದಾರೆ. ಮಲೆನಾಡಿನಲ್ಲಿ ರಣಮಳೆ ಅವಾಂತರ ಒಂದೆರಡಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭಾರಿ ಮಳೆಯಿಂದ ಸಾಗರ ತಾಲೂಕಿನ ಹೊಸಮನೆ ಗ್ರಾಮದಲ್ಲಿ ರಸ್ತೆಗಳಿಗೆ ಹಾನಿಯಾಗಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಗಳೇ ಹಾಳಾಗಿದ್ರೂ ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕಿಲ್ಲ. ಹೀಗಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಗೆ ದಾವಣಗೆರೆಯಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಹಾಗೂ ನ್ಯಾಮತಿ ತಾಲೂಕಿನಲ್ಲಿ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿತ್ತು. ಜಮೀನಿನಲ್ಲಿ ನೀರು ಸಂಗ್ರಹವಾದ ಹಿನ್ನೆಲೆ 80% ಬೆಳೆ ಹಾಳಾಗಿದೆ. ಬೆಳೆ ಹಾನಿ ಪ್ರದೇಶಕ್ಕೆ ಶಾಸಕ ರೇಣುಕಾಚಾರ್ಯ ಭೇಟಿ ನೀಡಿ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಜಿಲ್ಲಾಡಳಿತ ಜಂಟಿ ಸರ್ವೆಗೆ ಮುಂದಾಗಿದೆ. ಭಾರಿ ಮಳೆಯಿಂದ ಬೆಂಗಳೂರು ಕನಕಪುರ ರಾಷ್ಟ್ರೀಯ ಹೆದ್ದಾರಿ ಗುಂಡಿ ಬಿದ್ದು ಸಂಪೂರ್ಣ ಹದಗೆಟ್ಟಿದೆ. ಹೀಗಾಗಿ ಗುಂಡಿ ಬಿದ್ದ ರಸ್ತೆಯ ದುರಸ್ತಿಗೆ ಕಗ್ಗಲಿಪುರ ಪೊಲೀಸರು ಮುಂದಾಗಿದ್ರು. ಸೋಮನಹಳ್ಳಿ ಗ್ರಾಮದ ಬಳಿ ಗುಂಡಿ ಬಿದ್ದಿದ್ರಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು. ಆದ್ರಿಂದ ಪೊಲೀಸರು ಮಣ್ಣಿನಿಂದ ಗುಂಡಿ ಮುಚ್ಚಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಭಾರಿ ಮಳೆಗೆ ಗುಡ್ಡದಿಂದ ನೀರು ಧುಮುಕಿದ್ದು ಹೇಗೆ? 2023ರ ಚುನಾವಣೆಯೇ ನನ್ನ ಕೊನೆ ಚುನಾವಣೆ ಎಂದಿದ್ದು ಯಾರು? ಉಕ್ಕಿ ಹರಿಯುತ್ತಿರುವ ಹಳ್ಳ ದಾಟಲಾಗದೆ ಜನ ಪರದಾಡಿದ್ದು ಹೇಗೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಆರ್ಭಟದಿಂದ ಗುರುಮಠಕಲ್ ತಾಲೂಕಿನ ಚಿಂತನಹಳ್ಳಿಯ ಗವಿಯಲ್ಲಿರುವ ದೇವಸ್ಥಾನದ ಗುಡ್ಡದಲ್ಲಿ ನೀರು ಧುಮ್ಮಿಕ್ಕಿ ಹರಿದು ಬರ್ತಿದೆ. ವರ್ಷ ಪೂರ್ತಿ ಗವಿ ಮೇಲಿಂದ ನೀರು ಹರಿದು ಬರುತ್ತೆ. ಆದರೆ ನಿನ್ನೆ ಹೆಚ್ಚು ಮಳೆಯಾಗಿರುವ ಕಾರಣದಿಂದ ದೇವಸ್ಥಾನದ ಮೇಲ್ಭಾಗದಿಂದ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಇದರಿಂದ ಗವಿಯಲ್ಲಿರುವ ಗವಿಸಿದ್ದೇಶ್ವರ ದೇವರ ದರ್ಶನಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮದಲಗಟ್ಟಿ ಆಂಜನೇಯ ದೇವಸ್ಥಾನಕ್ಕೆ ನದಿ ನೀರು ನುಗ್ಗಿದೆ. ಉಕ್ಕಿ ಹರಿಯುವ ನದಿಯಲ್ಲಿ ತೆರಳಿ ಭಕ್ತರು ದೇವರ ದರ್ಶನ ಪಡೆದಿದ್ದಾರೆ. ನಿಧಾನವಾಗಿ ಗ್ರಾಮಗಳಿಗೂ ನದಿ ನೀರು ನುಗ್ಗುತ್ತಿದೆ. ಇನ್ನು ತುಂಗಭದ್ರಾ ಆರ್ಭಟದಿಂದ ನದಿ ತಟದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ನೋಡುತ್ತಿದ್ದಂತೆ ಮರ ಮುರಿದು ಬಿತ್ತು. ಇದು ಧಾರವಾಡದ ಸಿಬಿಟಿ ಬಳಿ ನಡೆದಿದ್ದ ಘಟನೆ. ಇದ್ದಕ್ಕಿದ್ದಂತೆ ಮರ ನೆಲಕ್ಕೆ ಬಿದ್ದಿದೆ. ರಸ್ತೆಯಲ್ಲಿ ಹೋಗುತ್ತಿದ್ದವರು ಮರದಡಿ ಸಿಲುಕಿ ಅರೆಕ್ಷಣ ಪರದಾಡಿದ್ರು. ಆದ್ರೂ ಹರಸಾಹಸ ಪಟ್ಟು ಮರದಡಿ ಬಿದ್ದವರು ಬಚಾವಾಗಿ ಹೊರಬಂದ್ರು. ಮರ ಬಿದ್ದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಳೆ ಹಾನಿ ಪ್ರದೇಶಕ್ಕೆ ಸಚಿವರು ಭೇಟಿ ನೀಡದ ವಿಚಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಸಚಿವರು ಲೂಟಿ ಹೊಡೆಯೋದ್ರಲ್ಲಿ ಮುಳುಗಿದ್ದಾರೆ. ಇನ್ನೆಲ್ಲಿ ಜನರ ಸಮಸ್ಯೆ ಆಲಿಸುತ್ತಾರೆ? ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚಿಸಿದ್ದೇ ಲೂಟಿಗಾಗಿ. ಜನರ ಸಮಸ್ಯೆ ಬಗ್ಗೆ ಇವರಿಗೆ ಕಾಳಜಿ ಇದೆಯಾ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. 2023ರ ವಿಧಾನಸಭೆ ಚುನಾವಣೆಗೆ ನನ್ನ ಕೊನೆ ಚುನಾವಣೆ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧಿಸುತ್ತೇನೆ. ನಂತರ ಯಾವುದೇ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ. ಯಾವುದೇ ಹುದ್ದೆ ಕೊಟ್ಟರೂ ನಾನು ಸ್ವೀಕರಿಸಲ್ಲ ಅಂತ ಹೇಳಿದ್ದಾರೆ. 2023ರ ವಿಧಾನಸಭೆಯ ಚುನಾವಣೆಯಲ್ಲಿ ಬಾದಾಮಿ, ಕೊಪ್ಪಳ, ಕೋಲಾರ, ಹುಣಸೂರು, ವರುಣಾದಲ್ಲಿ ಸ್ಪರ್ಧೆಗೆ ಆಹ್ವಾನಿಸಿದ್ದಾರೆ ಅಂತಲೂ ತಿಳಿಸಿದ್ದಾರೆ.
ಕಾಂಗ್ರೆಸ್ನವರಿಗೆ ಸಂವಿಧಾನಬದ್ಧ ಸಂಸ್ಥೆಗಳ ಮೇಲೆ ಗೌರವ ಇಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಅವ್ಯವಹಾರ ಆಗಿದ್ದಕ್ಕೆ ನೋಟಿಸ್ ನೀಡಲಾಗಿದೆ. ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ತರಹ ಆಗಿತ್ತು. ಸೋನಿಯಾ ಪ್ರಾಮಾಣಿಕರಾಗಿದ್ರೆ ಯಾಕೆ ಇಡಿಗೆ ಹೆದರಬೇಕು? ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ಇಡಿ ಮುಂದೆ ಉತ್ತರಿಸಿ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಬಸರಿಕಲ್ ಗ್ರಾಮದಲ್ಲಿ ಉಕ್ಕಿ ಹರಿಯುತ್ತಿರುವ ಹಳ್ಳ ದಾಟಲಾರದೆ ಗ್ರಾಮಸ್ಥರು ಪರದಾಟ ಅನುಭವಿಸಿದ್ರು. ಅನಿವಾರ್ಯವಾಗಿ ಉಕ್ಕಿ ಹರಿಯುತ್ತಿರುವ ಹಳ್ಳ ದಾಟಿಕೊಂಡೇ ಸ್ಥಳೀಯರು ಓಡಾಟ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಸೊಂಟದವರೆಗೆ ಬರುವ ನೀರನ್ನ ದಾಟಿಕೊಂಡು ಶಾಲೆಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಸಮಸ್ಯೆ ಪರಿಹಾರ ಮಾಡ್ತಿಲ್ಲ. ಜೀವ ಪಣಕ್ಕಿಟ್ಟು ಬೋರ್ಗರಿಯುವ ಹಳ್ಳದಲ್ಲಿ ದಾಟಬೇಕಿದೆ ಅಂತ ಟಿವಿ9 ಬಳಿ ಬಸರಿಕಲ್ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿತ್ರದುರ್ಗದಲ್ಲಿ ಸ್ವಾಮೀಜಿ ಮತ್ತು ಶಾಸಕರಿಗೆ ಪ್ರಾಣ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಳಲ್ಕೆರೆ ಠಾಣೆ ಪೊಲೀಸರು ಡಾಕ್ಟರ್ ತಿಪ್ಪೇರುದ್ರಸ್ವಾಮಿಯನ್ನ ಬಂಧಿಸಿದ್ದಾರೆ. ಆರೋಪಿ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಸರಳ ಆಸ್ಪತ್ರೆಯ ವೈದ್ಯನಾಗಿದ್ದಾನೆ. ಅಷ್ಟೇ ಅಲ್ಲ, ಆರೋಪಿ ತಿಪ್ಪೇರುದ್ರಸ್ವಾಮಿ ವಡ್ಡೇ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಕೂಡ ಆಗಿದ್ದಾನೆ. ತುಮಕೂರಿನಲ್ಲಿ ನಿನ್ನೆ ಆಟೋ ಚಾಲಕ ಕೊಚ್ಚಿ ಹೋಗಿದ್ದ ಸ್ಥಳಕ್ಕೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಆರಗ ಜ್ಞಾನೇಂದ್ರ ಹಾಗೂ ಬಿಸಿ ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆಟೋ ಚಾಲಕನಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇರುವ ಎನ್ಡಿಆರ್ಎಫ್ ಅಧಿಕಾರಿಗಳೊಂದಿಗೆ ಸಚಿವರು ಮಾಹಿತಿ ಪಡೆದರು. ಈ ವೇಳೆ ತುಮಕೂರು ನಗರ ಶಾಸಕ ಜೆಪಿ ಗಣೇಶ್ ಸಾಥ್ ನೀಡಿದ್ರು. ಬರ್ತ್ಡೇ ದಿನವೇ ಯುವಕ ಕೊಲೆಯಾಗಿದ್ದು ಯಾಕೆ? ತಾರಕಕ್ಕೇರಿದ ಈದ್ಗಾ ಮೈದಾನ ವಿವಾದ. ಸಾಹಿತಿ ಮತ್ತು ರಾಜಕಾರಣಿಗಳಿಗೆ ಬೆದರಿಕೆ ಪತ್ರ ಬರೆದಿದ್ದು ಯಾರು? ಬೆಂಗಳೂರಿನಲ್ಲಿ ಮತ್ತೊಂದು ಮಹಾ ವಂಚನೆ ಬಯಲಾಗಿದ್ದು ಹೇಗೆ? ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಮತ್ತೊಂದು ಕೋಆಪರೇಟಿವ್ ಸೊಸೈಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಸಿರಿವೈಭವ ಪತ್ತಿನ ನಿಯಮಿತ ಸಹಕಾರ ಸಂಘ ಮಹಾ ಮೋಸ ಮಾಡಿದ್ಯಂತೆ. ಉತ್ತರಹಳ್ಳಿ, ಆರ್ಆರ್ ನಗರ, ಬಿಳೇಕಳ್ಳಿ ಹಾಗೂ ಬಸವೇಶ್ವರ ನಗರಗಳಲ್ಲಿ ಬ್ರಾಂಚ್ ಓಪನ್ ಮಾಡಿದ್ರು. ಈ 4 ಬ್ರಾಂಚ್ಗಳ ಮೂಲಕ 2,000 ಹೂಡಿಕೆದಾರರಿದ್ದು ಮಹಾ ಮೋಸ ಮಾಡಿದ್ದಾರಂತೆ. ಘಟನೆ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊಸೈಟಿಯ ಅಧ್ಯಕ್ಷೆ ನಾಗವಲ್ಲಿ ಮತ್ತು ಆಕೆಯ ಪತಿ ರಾಜೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಹಿತಿಗಳು ಹಾಗೂ ರಾಜಕಾರಣಿಗಳಿಗೆ ಮತ್ತೊಮ್ಮೆ ಪತ್ರ ಬರೆದು ಬೆದರಿಕೆ ಹಾಕಲಾಗಿದೆ. ಅದು ಕೂಡ ಕಳೆದ ಬಾರಿ ಬರೆದ ಮಾದರಿಯಲ್ಲೇ ಈ ಬಾರಿಯೂ ಬೆದರಿಕೆ ಪತ್ರ ಬರೆದು ಬಿಟಿ ಲಲಿತಾ ನಾಯಕ್ಗೆ ಕಳುಹಿಸಿದ್ದಾರೆ. ಪತ್ರದಲ್ಲಿ ಫೋಟೋಗಳನ್ನು ಅಂಟಿಸಿ ಬೆದರಿಕೆ ಹಾಕಿದ್ದಾರೆ. ಪತ್ರದಲ್ಲಿ ಸಂತಸ ಶ್ರದ್ಧಾಂಜಲಿ ಎಂದು ಫೋಟೋಗಳನ್ನು ಅಂಟಿಸಲಾಗಿದೆ. ಪತ್ರದಲ್ಲಿ ಸಾಹಿತಿ ದೇವನೂರು ಮಹಾದೇವ, ಬರಗೂರು ರಾಮಚಂದ್ರಪ್ಪ, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಫೋಟೋಗಳಿವೆ. ಇನ್ನು ಭಯೋತ್ಪಾದಕರು ದಾಳಿ ಮಾಡಿದಾಗ ಇವರು ಯಾರೂ ಬಾಯ್ಬಿಟ್ಟಿಲ್ಲ. ಇವರು ದೇಶದ್ರೋಹಿಗಳು, ಹಿಂದೂ ದ್ರೋಹಿಗಳು. ಮುಂದಿನ ದಿನಗಳಲ್ಲಿ ಈ ದುರ್ಬುದ್ಧಿಯ ತಿಳಿಗೇಡಿಗಳ ದುರ್ಮರಣಕ್ಕೆ ಸತ್ಯ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟೇ ಅಲ್ಲ, ಸೈನಿಕರ ಬಗ್ಗೆ ಹಗುರವಾಗಿ ಮಾತಾಡಿದಕ್ಕೆ ಕ್ಷಮೆ ಕೇಳಬೇಕು ಎಂದು ನಾನು ಪತ್ರ ಬರೆದಿದ್ದೆ. ಆದರೆ ನೀವು ಆ ಪತ್ರವನ್ನ ಕೊಲೆ ಬೆದರಿಕೆ ಎಂದು ಕೇಸ್ ದಾಖಲು ಮಾಡಿದ್ದೀರಿ. ಹಾಗಾಗಿ ಈ ಪತ್ರದಲ್ಲಿ ಬೆದರಿಕೆ ಹಾಕುತ್ತಿದ್ದೇನೆ ಅಂತ ಅನಾಮಿಕ ಪತ್ರ ಬರೆದು ಬೆದರಿಕೆ ಹಾಕಿದ್ದಾನೆ. ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನ ವಿವಾದ ಬೆನ್ನಲ್ಲೇ ಈಗ ಸ್ಮಶಾನಕ್ಕಾಗಿ ಹೋರಾಟ ಶುರುವಾಗಿದೆ. ಜೆಜೆಆರ್ ನಗರದ ಪಾಲಿಕೆ ಸೌಧ ಮುಂದೆ ಎಎಪಿ ಪ್ರತಿಭಟನೆ ಮಾಡಿ ಹಿಂದೂ ರುದ್ರಭೂಮಿಯಲ್ಲಿ ಪಾಲಿಕೆ ಸೌಧ ನಿರ್ಮಾಣ ಮಾಡಿದೆ. ಬಿಬಿಎಂಪಿ ದಾಖಲೆಗಳಲ್ಲೇ ಇದು ಸ್ಮಶಾನ ಎಂದು ಉಲ್ಲೇಖ ಆಗಿದೆ. ದಾಖಲೆ ಇದ್ದರೂ ಪಾಲಿಕೆ ಸೌಧ ನಿರ್ಮಾಣ ಮಾಡಿದೆ. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡ ತೆರವಾಗಬೇಕು, ಹಿಂದೂಗಳಿಗೆ ಇರುವ ರುದ್ರಭೂಮಿಯನ್ನ ಹಾಗೆ ಉಳಿಸಿ ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇನ್ನು ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ಸಂಬಂಧಿಸಿದಂತೆ ಮೈದಾನದ ಉಳಿವಿಗಾಗಿ ಸಹಿ ಸಂಗ್ರಹ ಅಭಿಯಾನ ಆರಂಭವಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾಗರಿಕರ ಒಕ್ಕೂಟದಿಂದ ಸಹಿ ಸಂಗ್ರಹ ಮಾಡಲಾಗುತ್ತಿದೆ. ಅಲ್ಲದೆ ಮೈದಾನ ರಕ್ಷಿಸಿ ಸರ್ಕಾರಿ ಸ್ವತ್ತು ಎಂದು ಘೋಷಿಸಲು ಒತ್ತಾಯಿಸಲಾಗುತ್ತಿದೆ. ಇನ್ನು ಒಕ್ಕೂಟ ಪಾಲಿಕೆ ಜುಲೈ 31ರೊಳಗೆ ಸ್ಪಷ್ಟ ನಿರ್ಧಾರ ಘೋಷಿಸುವಂತೆ ಗಡುವು ನೀಡಿದೆ.
ನಾಳೆಯಿಂದ ಮತ್ತಷ್ಟು ದುಬಾರಿ ಆಗ್ತಿದ್ಯಾ ದುನಿಯಾ. ತಾಯಿ ಮಗನ ದಾರುಣ ಅಂತ್ಯ. ವಿಷ ಸೇವಿಸಿ ಯುವತಿ ಆತ್ಮಹತ್ಯೆ. ಕುಡಿದ ಮತ್ತಲ್ಲಿ ಕಿರಾತಕ ಮಾಡಿದ್ದೇನು? ರೌಡಿ ಶೀಟರ್ನ ಹಿಸ್ಟ್ರಿಯೇ ಭಯಾನಕವಾಗಿದ್ಯಾ? ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ನಾಳೆಯಿಂದ ದುನಿಯಾ ಮತ್ತಷ್ಟು ದುಬಾರಿಯಾಗಲಿದೆ. ಯಾಕಂದ್ರೆ ನಾಳೆಯಿಂದಲೇ ಕೇಂದ್ರದ ನೂತನ ಜಿಎಸ್ಟಿ ನೀತಿ ಜಾರಿಯಾಗ್ತಾ ಇದೆ. ದಿನಬಳಕೆ ವಸ್ತು ಹಾಗೂ ಆಹಾರ ವಸ್ತುಗಳ ಮೇಲೆ ಜಿಎಸ್ಟಿ ನೀತಿ ಜಾರಿಯಾಗ್ತಾ ಇದ್ದು, ಪ್ಯಾಕ್ ಮಾಡಿದ ಆಹಾರ ವಸ್ತುಗಳ ಬೆಲೆ ಏರಿಕೆ ಆಗಲಿದೆ. ಮೀನು, ಮಾಂಸ, ಒಣಗಿದ ತರಕಾರಿ, ಜೇನುತುಪ್ಪ, ಬೆಲ್ಲ, ತುಪ್ಪ, ಅಕ್ಕಿ, ಗೋಧಿ ಸೇರಿ ಇತರೆ ಧಾನ್ಯಗಳ ಬೆಲೆ ಏರಿಕೆ ಆಗಲಿದೆ. ಇತ್ತ ನಾಳೆಯಿಂದ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆ ಆಗಲಿದೆ. ಯಾಕಂದ್ರೆ ಮೊಸರು, ಮಜ್ಜಿಗೆ ಮತ್ತು ಲಸ್ಸಿ ಮೇಲೆ ಶೇಕಡ 5% ಜಿಎಸ್ಟಿ ತಂದಿದೆ. ಇದರಿಂದ ನಾಳೆಯಿಂದಲೇ ಹೊಸ ದರದಲ್ಲಿ ನಂದಿನಿ ಉತ್ಪನ್ನಗಳು ಮಾರಾಟ ಆಗಲಿದೆ. ಹಾಲಿನ ದರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಆದರೆ ಮೊಸರು 1 ರಿಂದ 3 ರೂಪಾಯಿವರೆಗೆ ಬೆಲೆ ಏರಿಕೆಯಾಗಲಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಮುಕ್ತಾರ್ ಸಾಮಾನ್ಯದವನಲ್ಲ. 26 ಜನರ ಮೇಲೆ ಹಲ್ಲೆ ಮತ್ತು ಚೂರಿ ಎರಿದು ಕೇಕೆ ಹಾಕಿದ್ದಾನೆ. ಇಷ್ಟೇ ಅಲ್ಲ, 36 ಜನರಿಗೆ ಕಂಡಂತೆ ಹಲ್ಲೆ ಮಾಡಿದ್ದಾನೆ. 2021ರಲ್ಲಿ ಒಂದು ಮಹಿಳೆಯ ಅಂಗಡಿಗೆ ಹೋಗಿ ಸಿಗರೇಟ್ ಕೇಳಿದ್ದ. ಕೊಡದೆ ಇದ್ದಿದ್ರಿಂದ ಅಂಗಡಿಗೂ ಈ ಕಿರಾತಕ ಬೆಂಕಿ ಇಟ್ಟಿದ್ದ. ಸದ್ಯ ಇವನ ಮೇಲೆ ಮಂಗಳೂರಲ್ಲಿ 15 ಪ್ರಕರಣ ದಾಖಲಾಗಿದ್ರೆ ಕೇರಳದಲ್ಲಿ ಕೂಡ ಈತನ ಮೇಲೆ ಪ್ರಕರಣ ದಾಖಲಾಗಿದೆ. ಕೆಎಚ್ ಮುನಿಯಪ್ಪ ಕಿರುಕುಳದಿಂದ ರಕ್ಷಣೆ ನೀಡುವುದಾಗಿ ಕಾಂಗ್ರೆಸ್ ಹೈಕಮಾಂಡ್ ಭರವಸೆ ನೀಡಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾನೆ ಅಂತ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಡಾಕ್ಟರ್ ಎಂಸಿ ಸುಧಾಕರ್, ಕೆಎಚ್ ಮುನಿಯಪ್ಪರಿಂದ ಆಗುವ ಅನಾನುಕೂಲಗಳ ಬಗ್ಗೆ ಅರಿವಿದೆ. ಕಾಂಗ್ರೆಸ್ನಿಂದ ಬೆಳೆದು ಪಕ್ಷ ಮುಗಿಸುವ ಕೆಲಸ ಮಾಡ್ತಿದ್ದಾರೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಮುಗಿಸಿದ್ದಾರೆ ಅಂತ ಕೆಎಚ್ ಮುನಿಯಪ್ಪ ವಿರುದ್ಧ ಡಾಕ್ಟರ್ ಎಂಸಿ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.